ಸ್ನೇಹಿತರೆ ನಮಸ್ಕಾರ. ಜೈ ಭೀಮ್. ಈ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಮಾಡ್ತಾ ಇರುವಂತಹ ಬಹು ದೊಡ್ಡ ಅನ್ಯಾಯದ ಪರಿಣಾಮವಾಗಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ಇವತ್ತು ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಇದೇ ಮಾರ್ಚ್ 12ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬೆಳಗ್ಗೆಯಿಂದ ಪ್ರಾರಂಭವಾಗುವಂತಹ ಪ್ರತಿಭಟನೆ ಅಹೋರಾತ್ರಿ ಸರಣಿ ಮುಂದುವರಿಯುವಂತಹ ಸಾಧ್ಯತೆಗಳಿದ್ದಾವೆ. 12ನೇ ತಾರೀಕು ಗುರುವಾರ ಸಂಜೆ 6 ಗಂಟೆಗೆ ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿಯ ನಿರ್ಧಾರವನ್ನು ತಗೊಳ್ತೀವಿ ಅನ್ನುವಂತಹ ಒಂದು ಮಾತನ್ನ ರಾಜ್ಯ ಸರ್ಕಾರ ಹೇಳಿದೆ. ನಾವು ಅಲ್ಲಿವರೆಗೂ ಶಾಂತ ಚಿತ್ತದಿಂದ ಕಾಯ್ತೀವಿ. 12ನೇ ತಾರೀಕು ಮಾರ್ಚ್ ಸಂಜೆ 6 ಗಂಟೆಯಲ್ಲಿ ಏನಾದರೂ ಸರ್ಕಾರ ಒಳ ಮೀಸಲಾತಿಯ ನಿರ್ಧಾರವನ್ನು ತೆಗೆದುಕೊಳ್ಳದೆ 56,000 ಉದ್ಯೋಗಗಳನ್ನ ತುಂಬುವುದಕ್ಕೆ ಪ್ರಯತ್ನ ಪಟ್ಟು ಮಾದಿಗ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡುವಂತಹ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿದ್ದೇ ಆದ್ರೆ ಆ ನಂತರ ಆಗುವಂತಹ ಎಲ್ಲ ಅನಾಹುತಗಳಿಗೆ ಈ ರಾಜ್ಯ ಸರ್ಕಾರವೇ ಹೊಣೆ ಆಗ್ತದೆ. ಮತ್ತೆ ನಾನು ಇಡೀ ಕರ್ನಾಟಕ ಸಮಸ್ತ ಮಾದಿಗ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ಇದು ನಮ್ಮ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಹೋರಾಟ ಆಗಿದೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿಗಳಿಂದ, ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸಾಗರದಂತೆ ಹರಿದು ಬರಬೇಕು. ಮತ್ತೆ ಎಲ್ಲ ಈ ಸಮುದಾಯದ ನೌಕರ ಬಂಧುಗಳು, ಮತ್ತೆ ಕಾಂಟ್ರಾಕ್ಟರ್ಗಳು, ವಕೀಲರು, ಉಳಿದಂತೆ ಬಿಸಿನೆಸ್ ಗಳನ್ನೆಲ್ಲ ಕೇಳ್ಕೊಳ್ಳೋದೇನು ಅಂತಂದ್ರೆ, ನೀವು ಬನ್ನಿ ಮತ್ತೆ ನಿಮ್ಮ ಜೊತೆನಲ್ಲಿ 16 ಜನ ಕರ್ಕೊಂಡು ಬರುವಂತ ಕೆಲಸ ಆಗಲಿ. ಮತ್ತೆ ಈ ಹೋರಾಟಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ವಿಭಾಗಗಳಿಂದ ಏನು ಹೊರಟು ಬರ್ತಾರೆ ಅವರಿಗೆ ವಾಹನ ಸೌಕರ್ಯಗಳನ್ನ ಮಾಡಿಕೊಡುವಂತಹ ಜವಾಬ್ದಾರಿಯಿಂದಾಗಿರ್ಲಿ. ಮತ್ತೆ ನೀವು ಬರ್ತಾ ನಿಮ್ ಕೈನಲ್ಲಿ ಸಾಧ್ಯವಾದಷ್ಟು ಊಟದ ಪ್ಯಾಕೆಟ್ಗಳನ್ನ, ನೀರುಗಳನ್ನ ಹಿಡ್ಕೊಂಡು ಬನ್ನಿ. ಯಾಕಂದ್ರೆ ಇದು ಧರಣಿ ಯಾವತ್ತು ಎಂಡಾಗತ್ತೆ ಗೊತ್ತಿಲ್ಲ. ಈ ಸರ್ಕಾರ ನಮ್ಮ ಮಾತಿಗೆ ಮಣಿಯುವವರೆಗೂ, ನಮಗೆ ನ್ಯಾಯ ಕೊಡುವವರೆಗೂ ಕೂಡ ಈ ಪ್ರತಿಭಟನೆ ನಿಲ್ಲೋದಿಲ್ಲ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದು ಇದನ್ನು ಸಕ್ಸಸ್ ಮಾಡೋಣ, ನಮ್ಮ ಹಕ್ಕನ್ನ ನಾವು ಪಡೆಯೋಣ. ಜೈ ಭೀಮ್ ಅನ್ನುವಂಥದ್ದು ಹಂಚುಣ್ಣುವ ತಾಯ್ತನವೇ ಹೊರತು ಹೈನಾಗಳಂತೆ ಕಿತ್ತು ತಿನ್ನುವಂತಹ ಗುಣ ಅಲ್ಲ ಅನ್ನೋದನ್ನ ಸಾಬೀತು ಮಾಡೋಣ. ದಯಮಾಡಿ ಬನ್ನಿ. ಜೈ ಭೀಮ್.